ಹರಿ ಓಂ ಎಲ್ಲರಿಗೂ. ನಾವು ವಿಷ್ಣು ಸಹಸ್ರನಾಮದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ವಿಷ್ಣು ಸಹಸ್ರನಾಮ ಹೇಗೆ ಬಂತು, ಇದರ ಮಹತ್ವವೇನು, ಇದನ್ನು ಪಠಿಸೋದ್ರಿಂದ ನಮಗೆ ಆಗುವ ಲಾಭಗಳೇನು ಅಂತ ಎಲ್ಲ ತಿಳ್ಕೊಂಡ್ವಿ. ಇನ್ನು ಮೇಲೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಬರುವ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಸಾವಿರಾರು ಸಹಸ್ರನಾಮಗಳು ಇದರಲ್ಲಿ ಇವೆ. ಆ ಸಹಸ್ರನಾಮಗಳಲ್ಲಿ ಒಂದೊಂದು ನಾಮದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಇಂದಿನಿಂದ ಪ್ರಯತ್ನ ಪಡೋಣ. ಮೊದಲಿಗೆ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಇಷ್ಟರಲ್ಲಿ 20 ನಾಮಗಳ ಒಂದು ಅರ್ಥವನ್ನು ಇವತ್ತು ಇದರಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ಓಂ ವಿಶ್ವಂ. ವಿಶ್ವಂ ಅಂದರೆ ಸಂಪೂರ್ಣ ಬ್ರಹ್ಮಾಂಡವೇ ಅವರ ಸ್ವರೂಪ. ವಿಷ್ಣು. ವಿಷ್ಣು ಎಲ್ಲೆಡೆ ವ್ಯಾಪಿಸಿರುವವನು. ವಷಟ್ಕಾರ ಯಜ್ಞಗಳಲ್ಲಿ ಆಹ್ವಾನಿಸಲ್ಪಡುವವನು. ಭೂತ ಭವ್ಯಭವತ್ ಪ್ರಭು. ಭೂತ ಭವಿಷ್ಯ ವರ್ತಮಾನಗಳ ಸ್ವಾಮಿ. ಭೂತಕೃತ್ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದವನು. ಭೂತಭೃತ್ ಎಲ್ಲ ಜೀವಿಗಳಿಗೆ ಪೋಷಕ. ಭವ ಶುದ್ಧ ಅಸ್ತಿತ್ವ. ಭೂತಾತ್ಮ ಎಲ್ಲ ಜೀವಿಗಳ ಆತ್ಮ. ಭೂತಭಾವನ ಎಲ್ಲ ಜೀವಿಗಳನ್ನು ಪೋಷಿಸುವವನು. ಭೂತಾತ್ಮ ಅತ್ಯಂತ ಶುದ್ಧ ಆತ್ಮ. ಪರಮಾತ್ಮ ಪರಮಾತ್ಮ ಎಲ್ಲರೊಳಗೆ ಇರುವವನು. ಮುಕ್ತಾನಾಂ ಪರಮಾಗತಿಃ ಮುಕ್ತರಿಗೆ ಪರಮ ಗಮ್ಯಸ್ಥಾನ. ಅವ್ಯಯ ನಾಶರಹಿತ ಶಾಶ್ವತರಹಿತ. ಪುರುಷ ಪರಮಪುರುಷ ಸೃಷ್ಟಿಯ ಮೂಲ. ಸಾಕ್ಷ್ಯ ಎಲ್ಲ ಕ್ರಿಯೆಗಳ ಸಾಕ್ಷಿಯಾಗಿರುವವನು. ಕ್ಷೇತ್ರಜ್ಞ ದೇಹದೊಳಗಿನ ಜ್ಞಾನಿ. ಅಕ್ಷರ ನಾಶವಿಲ್ಲದವನು. ಯೋಗ ಯೋಗದ ಮೂಲಸ್ವರೂಪಿ. ಯೋಗವಿದಾಂ ನೇತಾ ಯೋಗಿಗಳ ನಾಯಕ. ಪ್ರಧಾನ ಪುರುಷೇಶ್ವರ ಪ್ರಕೃತಿ ಮತ್ತು ಪುರುಷನೇಶ್ವರ. ಈ 20 ನಾಮಗಳನ್ನು ಅರ್ಥ ತಿಳ್ಕೊಂಡು ನಾವು ಜಪಿಸಬೇಕು. ವಿಷ್ಣುವಿನ ವ್ಯಾಪಕತ್ವ, ಶುದ್ಧತೆ ಮತ್ತು ಸೃಷ್ಟಿ ಪೋಷಕತ್ವವನ್ನು ತೋರಿಸುತ್ತದೆ. ಈ ನಾಮಗಳನ್ನು ಜಪಿಸಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ನೀಡುತ್ತದೆ. ಮುಂದಿನ ಆಡಿಯೋದಲ್ಲಿ ಮತ್ತೆ 20 ಶ್ಲೋಕಗಳ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹರಿ ಓಂ.